ಹಿಂದಿನ ವಿಡಿಯೋದಲ್ಲಿ ನಮ್ಮ ಪರಿಸರದಲ್ಲಿ ಕಂಡುಬರುವ ಹಲವಾರು ವಿಷಯಗಳನ್ನ ಯಾಕೆ ಮತ್ತು ಹೇಗೆ ಅನ್ನುವ ಪ್ರಶ್ನೆಗಳನ್ನ ಕೇಳಿದ್ವಿ. ಈ ವಿಡಿಯೋದಲ್ಲಿ ಅಂತಹ ಒಂದು ಪ್ರಶ್ನೆಗೆ ವೈಜ್ಞಾನಿಕ ವಿಧಾನದಲ್ಲಿ ಉತ್ತರಿಸಲಿಕ್ಕೆ ಪ್ರಯತ್ನಿಸೋಣ. ಇದರಿಂದ ವಿಜ್ಞಾನಿಗಳು ಯಾಕೆ ಮತ್ತು ಹೇಗೆ ಅನ್ನುವ ಪ್ರಶ್ನೆಯನ್ನ ಹೇಗೆ ಉತ್ತರಿಸ್ತಾರೆ ಅನ್ನೋದನ್ನ ನಾವು ತಿಳಿದುಕೊಳ್ತೇವೆ. ನನ್ನ ಗೆಳೆಯ ಅಮೋಘ ಮಾರ್ಕೆಟ್ಗೆ ಹೋಗಿ 2 ಒಂದೇ ರೀತಿಯ ಸಸ್ಯಗಳನ್ನ ತರ್ತಾನೆ. ತಂದು 2 ಬೇರೆ ಬೇರೆ ಪಾಟ್ನಲ್ಲಿ ನೆಡ್ತಾನೆ. ಕೆಲವು ದಿನಗಳಲ್ಲಿ ಒಂದು ಸಸ್ಯ ಅಷ್ಟೊಂದು ಆರೋಗ್ಯಕರವಾಗಿಲ್ವಲ್ಲ ಅಂತ ಅನ್ಸುತ್ತೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಅದು ಒಣಗೇ ಹೋಗುತ್ತೆ. ಆಗ ಅವನಿಗೆ ಒಂದು ಪ್ರಶ್ನೆ ಕಾಡುತ್ತೆ, ಇದು ಯಾಕೆ ಈ ರೀತಿ ಆಯ್ತು ಅಂತೇಳಿ. ಒಂದು ಆರೋಗ್ಯವಾಗಿದೆ, ಆದ್ರೆ ಮತ್ತೊಂದು ಸತ್ತೇ ಹೋಯ್ತಲ್ವಾ ಅಂತ ಹೇಳಿ ಅವನು ಊಹೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದಕ್ಕೆ ಕಾರಣ ಕೆಟ್ಟ ಮಣ್ಣಾಗಿರ್ಬೋದಾ? ಮತ್ತೆ ಅವನಿಗೆ ನೆನಪಾಗುತ್ತೆ, ಓ ಇಲ್ಲ ಇಲ್ಲ, ನಾನು 2 ಪಾಟ್ಗೆ ಒಂದೇ ಜಾಗದ ಮಣ್ಣನ್ನು ಹಾಕಿದ್ನಲ್ವಾ, ಬಹುಶಃ ಕೆಟ್ಟ ಮಣ್ಣಿಂದಾಗಿರೋದಿಲ್ಲ. ಇದೇ ರೀತಿ ಅವನು ತನ್ನ ಗೆಸ್ಗಳನ್ನ ಮುಂದುವರಿಸ್ತಾನೆ. ಕಡಿಮೆ ನೀರಿಂದ ಆಗಿರ್ಬೋದಾ? ಇಲ್ಲ ಇಲ್ಲ, ನಾನು ಪ್ರತಿದಿನ 2 ಪಾಟ್ಗೆ ಒಂದೇ ಪ್ರಮಾಣದ ನೀರನ್ನು ಹಾಕ್ತಿದ್ನಲ್ವಾ, ಇದು ಕೂಡ ಕರೆಕ್ಟ್ ಊಹೆ ಅಲ್ಲ. ಹಾಗಿದ್ರೆ ಇನ್ನು 3ನೇ ಊಹೆ ಆಗಿ ಅವನೇನ್ ಮಾಡ್ತಾನೆ, ಒಂದ್ ವೇಳೆ ಸೂರ್ಯನ ಬೆಳಕೇನಾದ್ರೂ ಕಡಿಮೆ ಆಯ್ತಾ ಅಂತ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ನೆನಪಾಗೋದೇನಂದ್ರೆ, ಒಂದನ್ನ ಅವನು ಸೂರ್ಯನ ಬೆಳಕಿಗೆ ನೇರವಾಗಿಟ್ಟಿರ್ತಾನೆ, ಆದ್ರೆ ಮತ್ತೊಂದನ್ನ ಒಂದು ಸಣ್ಣ ಶೆಡ್ನಲ್ಲಿ ಒಂದು ಸಣ್ಣ ಬಲ್ಬ್ ಇರುತ್ತೆ, ಅದರ ಅಡಿ ಇಟ್ಟಿರ್ತಾನೆ. ಇದೇ ಏನಾದ್ರೂ ಕಾರಣವಾಗಿರ್ಬೋದಾ? ಅವನ ಈ ಊಹೆ ಸರಿನಾ ತಪ್ಪಾ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ನಿರ್ಧರಿಸ್ತಾನೆ. ಇದನ್ನ ನಾವು ಪ್ರಾಯೋಗಿಕ ಪರೀಕ್ಷೆ ಅಂತ ಕರೀತೇವೆ. ಅವನೇನ್ ಮಾಡ್ದ, ಮತ್ತೆ ಮಾರ್ಕೆಟ್ಗೆ ಹೋಗಿ ಮತ್ತೆ ಇದೇ ರೀತಿಯ 2 ಸಸ್ಯಗಳನ್ನ ತಂದ. ಒಂದನ್ನ ಕತ್ಲೆ ಕೋಣೆಯಲ್ಲಿಟ್ಟ, ಮತ್ತೊಂದನ್ನ ಸೂರ್ಯನ ಬೆಳಕಿಗಿಟ್ಟ. ಸೂರ್ಯನ ಬೆಳಕಿನಲ್ಲಿರುವ ಸಸ್ಯವನ್ನ ಎ ಅಂತ ಕರೆಯೋಣ, ಮತ್ತು ಕತ್ಲೆ ಕೋಣೆಯಲ್ಲಿದೆಯಲ್ಲ ಅದನ್ನ ಬಿ ಅಂತ ಕರೆಯೋಣ. ಈಗ ಕತ್ಲೆ ಕೋಣೆಯಲ್ಲಿರುವ ಸಸ್ಯ ಕಾಲ ಕಳೆದಂತೆ ಹೇಗಾಗುತ್ತೆ ಅಂತ ನೋಡೋಣ. ನೀವು ಅನ್ಕೊಂತಿರ್ಬೋದು, ಕತ್ಲೆ ಕೋಣೆಯಲ್ಲಿ ಸಸ್ಯ ಇಷ್ಟು ಚೆನ್ನಾಗಿ ಕಾಣುತ್ತಾ ಅಂತ ಹೇಳಿ. ನಿಮಗ್ ತೋರ್ಸೋದಕ್ಕೋಸ್ಕರ ನಾನು ಲೈಟ್ನ ಹಾಕ್ದೆ. ದಿನಗಳು ಕಳೆದಂತೆ ಈ ಸಸ್ಯ ತನ್ನ ಒಳಪನ್ನ ಕಳ್ಕೊಳ್ತಾ ಬರುತ್ತೆ. ಮತ್ತೊಂದಿನ ಅದು ಸಂಪೂರ್ಣವಾಗಿ ಅನಾರೋಗ್ಯದಿಂದ ಸತ್ತೇ ಹೋಗುತ್ತೆ. ಅಂದ್ರೆ ಕತ್ಲೆ ಕೋಣೆಯಲ್ಲಿದ್ದ ಸಸ್ಯ ಸಮಯ ಕಳೆದಂತೆ ಅನಾರೋಗ್ಯದಿಂದ ಒಣಗಿ ಹೋಯ್ತು ಅಥವಾ ಸತ್ತು ಹೋಯ್ತು. ಅದೇ ಸೂರ್ಯನ ಬೆಳಕಲ್ಲಿತ್ತಲ್ವಾ, ಆ ಸಸ್ಯಕ್ಕೆ ಏನಾಯ್ತು ನೋಡೋಣ. ಇದು ಸಮಯದ ಜೊತೆ ಇನ್ನೂ ಹಸಿರಾಗಿ ಹೊಸ ಚಿಗುರಿನಿಂದ ಆರೋಗ್ಯದಿಂದ ಬೆಳೀತಾ ಹೋಯ್ತು. ಇದರಿಂದ ಅಮೋಘಂಗೆ ಆತ್ಮವಿಶ್ವಾಸ ಬರುತ್ತೆ. ಸೂರ್ಯನ ಬೆಳಕು ಕಡಿಮೆ ಆಗಿದ್ರಿಂದಾನೇ ಆ ಒಂದು ಸಸ್ಯ ಸತ್ತು ಹೋಗಿತ್ತು ಅಂತ ಹೇಳಿ. ಅಮೋಘ ಅಲ್ಲಿಗೆ ನಿಲ್ಸಲ್ಲ. ಇದನ್ನ ಅವನು ಇನ್ನೂ 100% ದೃಢೀಕರಿಸ್ಕೊಳ್ಬೇಕಿತ್ತು. ಹಾಗಾಗಿ ಅವನೇನ್ ಮಾಡ್ತಾನೆ, ಮಾರ್ಕೆಟ್ಗೆ ಹೋಗಿ ಇನ್ನು ಹಲವು ಬಗೆಯ ಸಸ್ಯಗಳನ್ನ ತಂದು ಇದೇ ಪ್ರಯೋಗವನ್ನ ಮಾಡ್ತಾನೆ. ಇವುಗಳೂ ಕೂಡ ಅದೇ ಫಲಿತಾಂಶವನ್ನೇ ಕೊಡುತ್ತೆ. ಇದರಿಂದ ಅವನು ತುಂಬಾ ಸ್ಪಷ್ಟವಾಗಿ ಒಂದು ತೀರ್ಮಾನಕ್ಕೆ ಬರ್ತಾನೆ. ಅದೇನು ಅಂದ್ರೆ, ಸೂರ್ಯನ ಬೆಳಕು ಇಲ್ಲ ಅಂದ್ರೆ ಸಸ್ಯಗಳು ಬೆಳೆಯಲು ಸಾಧ್ಯವಿಲ್ಲ ಅಂತ ಹೇಳಿ. ಅಮೋಘ ಮಾಡಿದ್ದನ್ನ ಪ್ರಾಯೋಗಿಕ ಪರೀಕ್ಷೆ ಅಂತ ಕರೀತೇವೆ. ಅವನ್ ಏನ್ ಮಾಡ್ದ ಅಂತ ನಾವು ಹಂತವಾಗಿ ನೋಡೋಣ. ಮೊದಲಿಗೆ ಅವನು ಗಮನಿಸ್ದ, ಒಂದು ಸಸ್ಯ ಆರೋಗ್ಯವಾಗಿತ್ತು, ಮತ್ತೊಂದು ಸಸ್ಯ ಅನಾರೋಗ್ಯಕ್ಕೀಡಾಗ್ತಿದೆ ಅನ್ನೋದನ್ನ ಗಮನಿಸ್ದ. ಹಾಗಾಗಿ ಅದು ಮೊದಲನೇ ಹಂತ. ನಂತರ ಅವನು ಪ್ರಶ್ನೆ ಮಾಡ್ದ, ಯಾಕೆ ಈ ರೀತಿ ಆಯ್ತು, ಹೇಗಾಯ್ತು ಅಂತ ಹೇಳಿ. ಯಾಕೆ ಅನ್ನುವ ಪ್ರಶ್ನೆಗೆ ಊಹೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ದ. ಕೆಟ್ಟ ಮಣ್ಣಿಂದಾನ, ಅಥವಾ ನೀರಿನ ಪ್ರಮಾಣದಿಂದಾನ, ಅಥವಾ ಸೂರ್ಯನ ಬಿಸಿಲು ಕಡಿಮೆ ಆಗಿದ್ರಿಂದಾನ ಅಂತ ಹೇಳಿ. ಈ ಊಹೆ ಸಮಂಜಸ ಅಂತ ಕಾಣ್ತು ಅವನಿಗೆ. ಇದಕ್ಕೆ ಅವನೇನ್ ಮಾಡ್ತಾನೆ, ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನ ರಚಿಸ್ತಾನೆ. ಇದರಲ್ಲಿ ನಮ್ಗೆ ಮೊದಲಿಗೆ ಒಂದು ಸರಿಯಾದ ಊಹೆ ಸಿಕ್ಕಿಬಿಡ್ತು. ಒಂದು ವೇಳೆ ನಮ್ಮ ಊಹೆ ತಪ್ಪಾಯ್ತು ಅಂದ್ರೆ ಏನ್ ಮಾಡ್ಬೋದು, ಮತ್ತೆ ಊಹೆಯನ್ನ ಮಾಡ್ಬೇಕು.
ಆ ಊಹೆಗೆ ಸೂಕ್ತವಾದಂತಹ ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನ ರಚಿಸ್ಕೊಳ್ಬೇಕು. ನಂತರ ಅದರ ಫಲಿತಾಂಶವನ್ನ ನೋಡ್ಬೇಕು. ಇದೇ ರೀತಿ ನಾವು ಪದೇ ಪದೇ ಮಾಡಬಹುದು. ಒಂದು ಹಂತದಲ್ಲಿ ನಮ್ಮ ಊಹೆ ಸರಿ ಅಂತ ಬಂದ್ರೆ ಸೂಪರ್, ನೀವು ಒಂದು ಸಮಸ್ಯೆಯನ್ನ ಪರಿಹರಿಸಿ ಬಿಟ್ರಿ. ವಿಜ್ಞಾನವನ್ನ ಹೀಗೆಯೇ ಮಾಡ್ಲಾಗ್ತದೆ.